मन पहले हमारा मुंह दबाया, फिर उन्होंने बोला जो है वो करेंगे तो मार डालेंगे। इन्होंने हाथ पैर मारे और मेरे को घसीट के अंदर ले गए। ये वाली अलमारी उन्होंने ढूंढी, नहीं मिला। मैंने बोला मैं सब दे दूंगी, हमको छोड़ दो। ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ಒಂದು ದೃಶ್ಯವನ್ನು ಕೂಡ ಗಮನಿಸಿದ್ರಿ. ಸೊ ನೀವು ಗಮನಿಸಿದ ಹಾಗೆ ಒಂದು ಯುವತಿ ಅಳ್ತಾ ಇದ್ದಾಳೆ. ಸಾಕಷ್ಟು ಜನರಿಗೆ ಬೇಜಾರು ಅಂಥದ್ದೆಲ್ಲವೂ ಕೂಡ ಆಗಿಬಿಟ್ಟಿರುತ್ತೆ. ಗಂಡನನ್ನು ಕಳೆದುಕೊಂಡು ನೆಲವನ್ನು ಬಡಿದುಕೊಂಡು ಅಳ್ತಾ ಇದ್ದಾಳೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಮೂಡಿಬಿಡುತ್ತೆ. ಆರಂಭದಲ್ಲಿ ಗಮನಿಸಿದಂಥವರಿಗೆ ಎಲ್ಲರಿಗೂ ಕೂಡ ಅದೇ ರೀತಿ ಭಾಸವಾಗಿ ಬಿಡುತ್ತೆ. ಹಾಗಂತ ಆಕೆ ಮಾಡಿರುವಂಥ ಕೆಲಸ ಅಥವಾ ಆಕೆ ತನ್ನ ಗಂಡ ಸತ್ತು ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಅಳ್ತಾ ಇಲ್ಲ. ಆಕೆ ಒಂದು ಕುತಂತ್ರವನ್ನು ಮಾಡಿಬಿಟ್ಟಿರ್ತಾಳೆ. ಕುತಂತ್ರ ಬಯಲಿಗೆ ಬಂದು ಬಿಡುತ್ತೆ. ಈ ಕುರಿತಾಗಿ ಬಹುತೇಕ ಇಡೀ ದೇಶದಾದ್ಯಂತ ಚರ್ಚೆ ಅಂತದೆಲ್ಲವೂ ಕೂಡ ಈಗ ಹುಟ್ಟಿಕೊಂಡು ಬಿಟ್ಟಿದೆ. ಸ್ನೇಹಿತರೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೂಲತಃ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಗೋಧಿ ಶಂಕರ್ ಅನ್ನುವಂಥ ಒಂದು ಗ್ರಾಮ. ಸೊ ಆ ಗ್ರಾಮದಲ್ಲಿ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಕಳೆದ 7 ವರ್ಷದ ಹಿಂದೆ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿ ಬಿಟ್ಟಿರ್ತಾರೆ. ಈಕೆಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಹುಚ್ಚು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಇತ್ತೀಚೆಗೆ ರೀಲ್ಸು ಅಂಥದ್ದೆಲ್ಲವೂ ಕೂಡ ಇದೆಯಲ್ಲ, ಸೊ ಅದನ್ನ ಇವಳು ತುಂಬಾ ಅಡಿಕ್ಟ್ ಆಗಿ ಬಿಟ್ಟಿರ್ತಾಳೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದ್ರೆ ತುಂಬಾ ಸುಂದರವಾಗಿ ಇರಬೇಕು ಅನ್ನುವಂಥ ಮನೋಭಾವ ಈಕೆಯಲ್ಲಿ ಇತ್ತು. ಗಂಡ ಯಾವುದೇ ರೀತಿಯಾಗಿ ಈಕೆಗೆ ತೊಂದರೆಯನ್ನು ಮಾಡಿರೋದಿಲ್ಲ. ಈ ಗಂಡ ಮದುವೆ ಆಗಿರುವಂಥ ವ್ಯಕ್ತಿ ಏನಿದ್ದಾನೆ, ದೇವಕೃಷ್ಣ ಪುರೋಹಿತ್ ಅನ್ನುವಂಥ ವ್ಯಕ್ತಿ. ಆ ದೇವಕೃಷ್ಣ ಪುರೋಹಿತ ಮತ್ತು ಈಕೆಗೆ ಇಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಿಂದನೇ ಪರಿಚಯ ಆದ ಬಳಿಕ ಇಬ್ಬರು ಕೂಡ ಮದುವೆಯನ್ನು ಆಗಿ ಬಿಟ್ಟಿರ್ತಾರೆ. ಅದಾದ ಬಳಿಕ ಹೆಂಡತಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಈ ವ್ಯಕ್ತಿ ಮಾಡೋದಕ್ಕೆ ಮುಂದಾಗಿರೋದಿಲ್ಲ. ಬದಲಿಗೆ ಈ ಪ್ರಿಯಾಂಕಾ ಅನ್ನುವಂಥ ಹೆಣ್ಣು ಮಗಳು ಒಂದು ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಬಿಡ್ತಾಳೆ. ಅದ್ಯಾಕೆ ಗೊತ್ತಿಲ್ಲ. ಪ್ರೀತಿಸಿ ಮದುವೆ ಆದಂಥವರು ಈ ಅನೈತಿಕ ಸಂಬಂಧವನ್ನು ಅದು ಯಾಕೆ ಇಟ್ಕೊಳ್ತಾರೋ ಅದು ಕೂಡ ಗೊತ್ತಾಗದಂಥ ಪ್ರಶ್ನೆ ಆಗಿಬಿಟ್ಟಿದೆ. ಅಂತಂದ್ರೆ ಇವರು ದೇಹ ಚಪಲಕ್ಕಾಗಿ ಆ ರೀತಿಯಾಗಿ ಮದುವೆ ಆಗಿಬಿಟ್ರ ಅಥವಾ ಪ್ರೀತಿ ಅನ್ನೋದೇ ಈಗ ಆಗಿಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಸ್ನೇಹಿತರೆ, ಇದೆಲ್ಲದರ ಮಧ್ಯೆ ನೀವು ಗಮನ ಹರಿಸಿದ ಹಾಗೆ ಮೊನ್ನೆ ಅಷ್ಟೇ ಸಾತಂಕುಳಂನಲ್ಲಿ ನಡೆದಂಥ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇವತಿ ಅನ್ನುವಂಥ ಒಂದು ಆಫ್ಟರ್ ಕಾನ್ಸ್ಟೇಬಲ್ 9 ಜನ ಪೊಲೀಸರಿಗೆ ಅಥವಾ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ತನ್ನ ಮಕ್ಕಳ ಜೀವವನ್ನೇ ಒತ್ತೆ ಇಟ್ಟು ಒಂದು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ಲು. ಅಂಥವರ ನಡುವೆ ಇಂತಹ ನಾಲಾಯಕರು ಕೂಡ ನಮ್ಮ ಸಮಾಜದಲ್ಲಿ ಉಟ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಬಹುತೇಕ ಒಂದು ನೋವಿನ ಸಂಗತಿ ಅಂತಾನೆ ಹೇಳ್ಬಹುದು. ಇದ್ರೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದ ಹಾಗೆ ಎನ್ನುವಂಥ ಮಾತುಗಳು ಹಿಂದೆ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಅಂತಹ ವ್ಯವಸ್ಥೆಗಳು ಕೂಡ ಅಂತಹ ಒಂದು ಪರಿಸ್ಥಿತಿಗಳು ಕೂಡ ಎದುರಾಗಿ ಬಿಡ್ತಾ ಇದ್ದಾವೆ. ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ತನ್ನ ಗಂಡನನ್ನ ಕೊಲೆಯನ್ನ ಮಾಡಿಸಿ ಬಿಡ್ತಾಳೆ. ಅನೈತಿಕ ಸಂಬಂಧ ಮುಂದುವರಿಸುವ ಕಾರಣದಿಂದಾಗಿ ಗಂಡ ಸ್ವಲ್ಪ ನನ್ನ ಜೊತೆಗೆ ಅನ್ಯೂನ್ಯವಾಗಿ ಇರೋದಿಲ್ಲ, ಬದಲಿಗೆ ಕಪ್ಪಾಗಿದ್ದಾನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಬೇಕು, ನನ್ನ ಗಂಡನನ್ನ ಪರಿಚಯ ಮಾಡಬೇಕು ಅಂತಾದ್ರೆ ನನ್ನ ಗಂಡ ಸ್ವಲ್ಪ ಬೆಳ್ಳಗೆ ಇರಬೇಕು, ಒಂದಿಷ್ಟು ಸ್ಲಿಮ್ ಆಗಿ ಇರಬೇಕು, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕನಸುಗಳನ್ನ ಈಕೆ ಕಟ್ಟಿಕೊಂಡು ಬಿಡ್ತಾಳೆ. ಆದ್ರೆ ಗಂಡ ಯಾವುದೇ ರೀತಿ ಕೂಡ ತೊಂದರೆ ಈಕೆಗೆ ಮಾಡಿರೋದಿಲ್ಲ. ಆದ್ರೆ ಈಕೆಯ ಪ್ರಿಯಕರ ಇರ್ತಾನಲ್ಲ, ಪ್ರಿಯಾಕರನ ಜೊತೆಗೆ ಸೇರಿಕೊಂಡು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಬಿಡ್ತಾಳೆ. ಇವರ ಅನೈತಿಕ ಸಂಬಂಧಕ್ಕೂ ಕೂಡ ಮುಂದುವರಿಯೋದಕ್ಕೆ ಈತ ಅಡ್ಡಿ ಆಗಬಹುದು ಅನ್ನುವಂಥ ಒಂದಿಷ್ಟು ಮನಸ್ಥಿತಿ ಆಕೆಯಲ್ಲಿ ಬಂದು ಬಿಡುತ್ತೆ. ಪ್ರಿಯಾಂಕಾ ತನ್ನ ಸ್ನೇಹಿತನ ಜೊತೆ ಅಂದ್ರೆ ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಯಾರು ಇಲ್ಲದಂತಹ ಸಂದರ್ಭ, ಏಪ್ರಿಲ್ 7 ರಾತ್ರಿಯ ಸಮಯ. ಆ ರಾತ್ರಿ ಸಮಯದಲ್ಲಿ ತನ್ನ ಸ್ನೇಹಿತರನ್ನ ಮನೆಗೆ ಕರೆಸಿಕೊಂಡು ಬಿಡ್ತಾಳೆ. 1 ಲಕ್ಷ ರೂಪಾಯಿಗೆ ಡೀಲ್ ಅನ್ನ ಕೂಡ ಕೂರಿಸಿ ಬಿಟ್ಟಿರ್ತಾರೆ. ಪ್ರಿಯಾಂಕಾ ಮತ್ತು ಪ್ರಿಯಕರ ಇಬ್ಬರು ಕೂಡ ಸೇರಿಕೊಂಡು ಡೀಲ್ ಅನ್ನ ಮಾಡಿರ್ತಾರೆ. 3 ಜನ ಸೇರಿ ಸುಪಾರಿಯನ್ನು ಕೊಟ್ಟು ಬಿಟ್ಟಿರ್ತಾರೆ. ಯಾವ ರೀತಿಯಾದಂತ ಕಥೆಯನ್ನು ಕಟ್ಟಿಬಿಟ್ಟಿದ್ಲು ಅಂತಂದ್ರೆ, ಮನೆಗೆ ಕಳ್ಳರು ಬಂದು ಬಿಟ್ಟಿದ್ರು. 3.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿಬಿಟ್ಟಿದ್ದಾರೆ. ತಡೆಯೋದಕ್ಕೆ ಬಂದಂತಹ ನನ್ನ ಗಂಡನನ್ನ ಕೊಲೆ ಮಾಡಿ ಬಿಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಈಕೆ ಕಥೆಯನ್ನ ಕಟ್ಟಿಬಿಟ್ಟಿದ್ಲು. ಪೊಲೀಸರನ್ನ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ನಾಟಕವನ್ನ ಮಾಡ್ತಾ ಇದ್ದಾಳೆ ಅಂತ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಇವಳು ಹೇಳಿಕೆಯನ್ನ ಕೊಟ್ಟು ಬಿಟ್ಟಿರ್ತಾಳೆ. ಏನು ಅಂತಂದ್ರೆ 3.5 ಲಕ್ಷ ರೂಪಾಯಿಯ ಒಂದು ಚಿನ್ನಾಭರಣ ಕಳುವು ಆಗಿದೆ ಅನ್ನುವ ರೀತಿಯಲ್ಲಿ. ಆಗ ಮನೆಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಚಟುವಟಿಕೆ ನಡೆದಿರೋದಿಲ್ಲ. ಬದಲಿಗೆ ಎಲ್ಲವೂ ಕೂಡ ಚಿನ್ನಾಭರಣ, ಮನೆಯಲ್ಲಿ ಇರಬೇಕಾದಂತ ಎಲ್ಲಾ ವಸ್ತುಗಳು ಕೂಡ ಇರುತ್ತೆ. ಆಗ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಬಿಟ್ಟಿರುತ್ತೆ, ಇಲ್ಲಿ ಏನೋ ಒಂದು ಮಿಸ್ ಆಗಿ ಬಿಟ್ಟಿದೆ, ಈಕೆಯ ಕೈವಾಡ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ಬಳಿಕ ಪೊಲೀಸರು ಆಕೆಯ ಮೇಲೆ ಕೇಸ್ ಕೂಡ ದಾಖಲಿಸಿಕೊಂಡು ಬಿಡ್ತಾರೆ. ಅದಾದ ಬಳಿಕ ತನಿಖೆ ಅಂತದೆಲ್ಲವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ತನಿಖೆಯಲ್ಲಿ ಈಕೆ ಮಾಡಿರುವಂತಹ ಕಳ್ಳಾಟ ಬಯಲಾಗಿ ಬಿಡುತ್ತೆ. ಸೊ ನೋಡಿ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು, ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾದಂತ ಸನ್ನಿವೇಶ ಇದು. ಎಂತಹ ನಾಲಾಯಕ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಇದೀಗ ಹುಟ್ಟಿಕೊಂಡು ಬಿಡ್ತಾ ಇದ್ದಾರೆ.
ಇದ್ದಾರೆ. ಅದರಲ್ಲೂ ಕೂಡ ಗಂಡನಿಗೆ ಚಟ್ಟ ಕಟ್ಟುವಂತ ಮನಸ್ಥಿತಿ ಇವರುಗಳಲ್ಲಿ ಹೇಗೆ ಬರುತ್ತೋ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಇದ್ದಂತ ವ್ಯಕ್ತಿ ಆತ ದೇವಕೃಷ್ಣ ಅನ್ನುವಂಥ ವ್ಯಕ್ತಿ. 27 ವರ್ಷ ಅಥವಾ 28 ವರ್ಷ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಮಸಾಲೆ ವ್ಯಾಪಾರವನ್ನ ಮಾಡಿಕೊಂಡು ಇದ್ದಂತ ವ್ಯಕ್ತಿ. ಆದ್ರೆ ಈ ರೀತಿಯಾದಂತ ಒಂದು ದುರ್ಘಟನೆ ಅಥವಾ ನನಗೆ ಶತ್ರುಗಳು ಊರು ಹೊರಗಡೆ ಇಲ್ಲ, ಮನೆಯಲ್ಲೇ ನನ್ನ ಪಕ್ಕದಲ್ಲೇ ಮಲ್ಕೊಂಡು ಬಿಟ್ಟಿರ್ತಾಳೆ ಅನ್ನುವಂಥದ್ದು ಆತನಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಆತ ಕೆಲಸವನ್ನ ಮುಗಿಸ್ಕೊಂಡು ಬಂದು ರಾತ್ರಿ ಮನೆಯನ್ನ ಸೇರಿಕೊಂಡು ಬಿಡ್ತಾನೆ. ಮನೆ ಸೇರಿಕೊಂಡು ಊಟ ಮಾಡಿ ಆಗಷ್ಟೇ ಮಲ್ಕೊಂಡು ಬಿಟ್ಟಿರ್ತಾರೆ. ಯಾರು ಇಲ್ಲದಂತ ಸಂದರ್ಭ, ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭವನ್ನು ಗಮನಿಸಿದಂತ ಈ ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರಲ್ಲ, ಈ ಪ್ರಿಯಾಂಕಾ ಮತ್ತು ಪ್ರಿಯಕರ್ ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡು ಆ ಸಂದರ್ಭಕ್ಕೆ ಮನೆ ಒಳಗಡೆ ನುಗ್ಗು ಬಿಡ್ತಾರೆ. ಮನೆ ಒಳಗಡೆ ನುಗ್ಗದಂತ ಸಂದರ್ಭದಲ್ಲಿ ಈಕೆ ಒಂದಿಷ್ಟು ಚೀರಾಟ ಆರಾಟ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಅನುಮಾನ ಯಾವುದು ಕೂಡ ಉಟ್ಕೊಳ್ಬಾರದು ಅನ್ನುವ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಚೀರಾಟ ಆರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ರೆಸ್ಪಾನ್ಸ್ ಕೂಡ ಮಾಡಿ ಬಿಡ್ತಾಳೆ. ಅದಾದ ಬಳಿಕ ಏನಾಯ್ತು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಗಂಡ ಅಂದ್ರೆ ದೇವಕೃಷ್ಣ ಅವರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವನ ಮೇಲೆ ಏಕಾಏಕಿಯಾಗಿ ಹಲ್ಲೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಪ್ರಿಯಾಂಕಾ ಜೊತೆಗೆ ಸೇರಿಕೊಂಡಂತ ವ್ಯಕ್ತಿ ಕಮಲೇಶ್ ಅನ್ನುವಂಥ ವ್ಯಕ್ತಿ, 32 ವರ್ಷ ಆತನಿಗೆ. ಒಂದು ವ್ಯಕ್ತಿಯು ಕೂಡ ಅನೈತಿಕ ಸಂಬಂಧದಲ್ಲಿ ಇರ್ತಾನೆ. ಅನೈತಿಕ ಸಂಬಂಧಕ್ಕೆ ಒಂದಿಷ್ಟು ಅಡ್ಡಿ ಆಗ್ಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದು ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿ ಬಿಟ್ಟಿದೆ. ಸ್ನೇಹಿತರೆ, ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಎಂಥ ವ್ಯವಸ್ಥೆಗಳು ಹುಟ್ಟುಕೊಳ್ತಾ ಇದ್ದಾವೆ, ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇರೋದಕ್ಕೂ ಕೂಡ ಇಂಥ ಒಂದು ಪರಿಸ್ಥಿತಿಗಳು ಬಂದು ಬಿಟ್ಟಿದ್ದಾವ. ಇವತ್ತು ಹೊರಗಡೆ ನಮಗೆ ಶತ್ರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮನೆಯಲ್ಲೇ ನಮ್ಮ ಪಕ್ಕದಲ್ಲೇ ಶತ್ರು ಮಲ್ಕೊಳ್ತಾ ಇದ್ದಾನ ಅನ್ನುವಂಥ ಪರಿಸ್ಥಿತಿಗೆ ಮದುವೆ ಆಗಿರುವಂಥ ಗಂಡು ಮಕ್ಕಳ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಹುತೇಕ ಏನಾಗ್ಬಿಡುತ್ತೆ ಅಂತಂದ್ರೆ, ಹೆಣ್ಣಿನ ಕೊಲೆ ಆದಂಥ ಸಂದರ್ಭದಲ್ಲಿ ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ, ಜಸ್ಟಿಸ್ ಬೇಕು, ಹಾಗೆ ಹೀಗೆ ಇಂಥದ್ದೆಲ್ಲವನ್ನು ಕೂಡ ಮಾಡಿಬಿಡ್ತೀವಿ. ಆದರೆ ಗಂಡಿಗೆ ಮೋಸವಾದಂಥ ಸಂದರ್ಭದಲ್ಲಿ ಅಥವಾ ಗಂಡನ್ನೇ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ, ಹೆಣ್ಣು ಗಂಡನ್ನ ಕೊಲೆ ಮಾಡಿಸಿ ಈ ರೀತಿಯಾಗಿ ಕ್ರೌರ್ಯ ಮೆರೆದಂಥ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ಬೀದಿಗೆ ಇಳಿಯೋದಿಲ್ಲ. ಹೋರಾಟ, ಪ್ರತಿಭಟನೆ, ನ್ಯಾಯ ಬೇಕು ಅನ್ನುವ ರೀತಿಯಲ್ಲಿ ನಾವ್ಯಾರೂ ಕೂಡ ಕೇಳೋದಿಲ್ಲ. ಇದೊಂದು ದೊಡ್ಡ ದುರಂತ ಅಂತ ಹೇಳಬಹುದು ಕೂಡ ಈ ಸಂದರ್ಭಕ್ಕೆ. ಯಾಕೆ ಅಂತಂದ್ರೆ, ಹೆಣ್ಣಿನದಾದ್ರೆ ಜೀವ ಅಲ್ಲ, ಹೆಣ್ಣಿಂದಾದ್ರೆ ಜೀವ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಕೇವಲ ಈ ಒಂದು ಘಟನೆ ಮಧ್ಯಪ್ರದೇಶಕ್ಕೆ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಈಡಾಗಿಬಿಟ್ಟಿದೆ. ಈ ರೀತಿಯಾದಂಥ ಒಂದು ಕೇಸ್ ಇದೀಗ ನಮ್ಮ ದೇಶದಲ್ಲಿ ನಡೆದೋಗ್ಬಿಟ್ಟಿದೆ ಅನ್ನುವಂಥ ಒಂದು ಆತಂಕವೂ ಕೂಡ ಸೃಷ್ಟಿ ಆಗಿಬಿಟ್ಟಿದೆ. ಇತ್ತೀಚಿನ ಕೆಲವೊಂದಿಷ್ಟು ಕೇಸ್ಗಳನ್ನು ಗಮನಿಸಿದ ಹಾಗೆ ಮದುವೆ ಆಗದೆ ಇದ್ದು ಬಿಟ್ರೆ ಒಂದು ಕ್ಷಣಕ್ಕೆ ಆರಾಮಾದಂಥ ಜೀವನವೇನೋ ಅಂತ ಅನಿಸಿಬಿಡುತ್ತೆ. ಆದ್ರೆ ಹೇಗಾಂಗಿಯ ಜೀವನ ಬೇಜಾರು ಅಂತದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಮದುವೆ ಬೇಕು ಅನಿಸ್ತಾ ಇರುತ್ತೆ, ಒಂದು ವಯಸ್ಸಂತ ಇರುತ್ತೆ. ಆ ವಯಸ್ಸಲ್ಲಿ ಮದುವೆ ಆಗ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಕನಸುಗಳು ಕೂಡ ಕಾಣುವಂಥದ್ದು ಕೂಡ ಇರುತ್ತೆ. ಆದ್ರೆ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮದುವೆ ಆಗದೆ ಇದ್ರೇನೆ ಒಂದಿಷ್ಟು ಚೆನ್ನಾಗಿರುತ್ತೇನೋ ಅನ್ನುವಂಥ ಬದುಕು ಇದೀಗ ಹುಟ್ಟಿಕೊಂಡು ಬಿಟ್ಟಿದೆ. ಯಾವ ಹುತ್ತಲ್ಲಿ ಯಾವ ಹಾವಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸೊ ಯಾರ ಶತ್ರು ಯಾರ ಮನೆಯಲ್ಲಿ ಇರ್ತಾರೆ, ಯಾರ ಶತ್ರು ಯಾರ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ಇದೀಗ ಒಂದು ಪ್ರಶ್ನೆ ಆಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ನಡೀಬಾರದಂಥ ಘಟನೆ ನಡೆದು ಹೋಗಿಬಿಟ್ಟಿದೆ. ಇಡೀ ಮಧ್ಯಪ್ರದೇಶವೇ ಅಲ್ಲದೆ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಚಲನವನ್ನು ಕೂಡ ಈ ಕೇಸ್ ಸೃಷ್ಟಿ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ, ಈ ಒಂದು ಕೇಸ್ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ, ಅದೇ ಗೋಧಿ ಶಂಕರ್ ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಅಲ್ಲಿ ಇಬ್ಬರು ಗಂಡ ಹೆಂಡತಿ ಕಳೆದ 7 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ ಪ್ರೀತಿಸ್ತಾ ಇರ್ತಾರೆ. ಪ್ರೀತಿಸಿ ಮದುವೆ ಕೂಡ ಆಗಿಬಿಟ್ಟಿರ್ತಾರೆ. ದೇವಕೃಷ್ಣ ಪುರೋಹಿತ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಪ್ರಿಯಾಂಕಾ ಅನ್ನುವಂಥ ಮಹಿಳೆ 7 ವರ್ಷದಿಂದ ಮದುವೆ ಆದ್ರೂ ಕೂಡ ಮಕ್ಕಳಾಗಿರೋದಿಲ್ಲ. ತನ್ನ ಗಂಡ ವ್ಯಾಪಾರದಲ್ಲಿ ಬಿಸಿ ಇರ್ತಾನೆ, ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಗಂಡನ ಜೊತೆಗೆ ಸರಿಯಾಗಿರೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಒಬ್ಬ ಯುವಕನ ಜೊತೆಗೆ ಸಲುಗೆಯನ್ನು ಬೆಳೆಸಿಕೊಂಡು ಬಿಡ್ತಾಳೆ. ಅದಾದ ಬಳಿಕ ತಮ್ಮ ಸಲುಗೆಗೆ ಗಂಡ ಅಡ್ಡಿ ಆಗ್ಬಹುದು ಅನ್ನೋ ಕಾರಣಕ್ಕೆ ಮತ್ತು ಆತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಳ್ಳೋದಕ್ಕೆ ಅಷ್ಟೊಂದು ಸುಂದರವಾಗಿಲ್ಲ ಅನ್ನೋ ಕಾರಣಕ್ಕೆ ಆಕೆ ಆತನನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಸುಪಾರಿ ಕೊಟ್ಟು ಕೊಲೆಯನ್ನ ಮಾಡಿಸಿರುವಂತ ಘಟನೆ ಇದು. ಸೊ ಈ ಘಟನೆ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.